ಹಲೋ ಹಾಯ್ ಸ್ನೇಹಿತರೆ, ನಾವು ಇವತ್ತು ನೋಡೋಣ SSP ಸ್ಕಾಲರ್ಶಿಪ್ ಕ್ರೆಡಿಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ಇವತ್ತು ನೋಡೋಣ. ಮೊದಲನೇದಾಗಿ ಯಾರೆಲ್ಲ ನಮ್ಮ ಚಾನಲ್ನ ವೀಕ್ಷಿಸ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ಮಾಡೋದಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ನಿಮ್ಮ ಮೊಬೈಲ್ಗೆ ಬರುತ್ತೆ. ಈಗ ನಾವು ನೋಡೋಣ ಸ್ಕಾಲರ್ಶಿಪ್ ಹೇಗೆ ಚೆಕ್ ಮಾಡೋದು ಅಂತ. ನಿಮ್ಮ ಮೊಬೈಲ್ನಲ್ಲಿರ್ತಕ್ಕಂಥ ಗೂಗಲ್ನಲ್ಲಿ ಸರ್ಚ್ ಮಾಡಿ SSP ಸ್ಕಾಲರ್ಶಿಪ್ 2025-26 ಅಂತ. ನಂತರ ಈ ಥರ ಬರುತ್ತೆ SSP ಸ್ಕಾಲರ್ಶಿಪ್ ಅಂತ. ಈ ನೀಲಿ ಕರ್ನಾಟಕ ಸ್ಕಾಲರ್ಶಿಪ್ ಅಂತ ಕಾಣ್ತಾ ಇದೆ ಅಲ್ಲ, ಅದರ ಮೇಲೆ ಟ್ಯಾಪ್ ಮಾಡಿದ ನಂತರ ಈ ಥರ ಬರುತ್ತೆ. ರಾಜ್ಯ ವಿದ್ಯಾರ್ಥಿ ವೇತನ ತಾಂತ್ರಿಕ ತಂತ್ರಾಂಶ ಅಂತ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಕಾಣಿಸ್ತಾ ಇರೋದು ಇದು ಸ್ಕಾಲರ್ಶಿಪ್ ಪೋರ್ಟಲ್ಲು. ಇಲ್ಲಿ ಹೊಸದಾಗಿ ಅರ್ಜಿ ಹಾಕ್ತಾ ಇದ್ದಾರಲ್ಲ ಅವರೆಲ್ಲ ಇಲ್ಲಿ ಈ ಏರೋ ಮಾರ್ಕನ್ನು ತೋರಿಸ್ತಾ ಇದ್ದೇನಲ್ಲ, ಇಲ್ಲಿ ಬಂದು ಕ್ಲಿಕ್ ಮಾಡ್ತಾರೆ. ಈಗ ನಾವು ಏರೋ ಮಾರ್ಕನ್ನು ಇಲ್ಲಿ ಬೇಡ, ಇದು ಏನು 2025-26ನೇ ಸಾಲಿನ ಮೆಟ್ರಿಕ್ 2025-24ನೇ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳ ಅರ್ಜಿ ಸಲ್ಲಿಸುವ ಮತ್ತು 11ನೇ ತರಗತಿಯ PUC ನಂತರ ಇದೇನಿದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಬರುತ್ತೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಏನು ಲಾಗಿನ್ ಪೇಜ್ ಓಪನ್ ಆಗುತ್ತಲ್ಲ, ಲಾಗಿನ್ ಪೇಜ್ನಲ್ಲಿ ಸ್ಟೂಡೆಂಟ್ ಲಾಗಿನ್ ಅಂತ ಇದೆಯಲ್ಲ, ಇಲ್ಲಿ SSP ಐಡಿಯನ್ನು ಹಾಕಿ, SSP ID ಮತ್ತು ಪಾಸ್ವರ್ಡ್ ಹಾಕಿ. ನಾನು ಲೈವಲ್ಲಿ ಹಾಕಿ ತೋರಿಸ್ತಿದ್ದೇನೆ ನೋಡಿ. ಇಲ್ಲಿ SSP ID ಅಂತ ಲಾಗಿನ್ ಮಾಡಿದ ನಂತರ ಈ ಥರ ಪೋರ್ಟಲ್ ಓಪನ್ ಆಗುತ್ತೆ. ಇದು ಸ್ಟೂಡೆಂಟ್ ಲಾಗಿನ್. ಆಮೇಲೆ ಇದನ್ನು ಇಲ್ಲಿ ಕಾಣ್ತಾ ಇದೆಯಲ್ಲ ಅದರ ಮೇಲೆ ಟ್ಯಾಪ್ ಮಾಡಿದ ನಂತರ ಇಲ್ಲಿ 2024-26 ಅಂತ ವ್ಯೂ ಮೇಲೆ ಟ್ಯಾಪ್ ಮಾಡಿದ ತಕ್ಷಣ ಈ ಥರ ಒಂದು PDF ಇರುತ್ತೆ. ಇದನ್ನು ನೋಡ್ತಾ ಬರೋಣ. ಇಲ್ಲಿ ನೋಡಿದ ತಕ್ಷಣ ಇಲ್ಲಿ ಬರುತ್ತೆ. ಇಲ್ಲಿ ನೋ ಅಂತ ಏನಿದೆ ಕಾಣ್ತಾ ಇದೆಯಲ್ಲ, ವಿದ್ಯಾಶ್ರೀ PM, ಅದರಲ್ಲಿ ಎಸ್ ಬರಬೇಕಿತ್ತು, ಆದರೆ ಬಂದಿಲ್ಲ. ಹೀಗೆ ನೋಡೋಣ. 2024-25ನೇ ಸಾಲಿನಿಂದ ನೋಡಿ, 25-26ನೇ ಸಾಲಿನಲ್ಲಿ ನೋಡಿದ ತಕ್ಷಣ ಇಲ್ಲಿ ಬರ್ತಾ ಇದೆ ನೋಡಿ. ಇಲ್ಲಿ ಅಪ್ರೂವಲ್ ವೆರಿಫೈಡ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದರಲ್ಲಿ ನೋಡಿ ತಕ್ಷಣ ಇಲ್ಲಿ ಬರ್ತಾ ಇದೆಯಲ್ಲ.